ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ವಚನವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾವು ಯಾವಾಗ ಆತನಲ್ಲಿ ಒಂದು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳುತ್ತೇವೋ ಆಗ ನಮ್ಮ ಜೀವಿತದಲ್ಲಿ ಇರುವಂತಹ ಕೊರತೆಗಳು ಅದೇನ್ ಮಾಡುವಂತದ್ದಾಗಿದೆ, ಮಾರ್ಪಡುವಂತದ್ದಾಗಿದೆ. ನಮ್ಮ ಜೀವಿತದಲ್ಲಿ ಇರುವಂತಹ ಕೊರತೆಗಳು ನೀಗಿ ಹೋಗುವಂತದ್ದಾಗಿದೆ. ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ವಿಧವಾದ ಒಂದು ಅಗತ್ಯಗಳು ಅದೇನ್ ಮಾಡುವಂತದ್ದಾಗಿದೆ, ಮಾರ್ಪಡುವಂತದ್ದಾಗಿದೆ. ನಾವು ಯಾವಾಗ ಕರ್ತನ ಸಮ್ಮುಖದಲ್ಲಿ ಕುಳಿತು ಆತನ ಒಂದು ಪ್ರಸನ್ನತೆಯಲ್ಲಿ ನಾವು ನಡೆದು ಹೋಗುತ್ತೇವೋ, ನಮ್ಮ ಜೀವಿತದಲ್ಲಿ ಇರುವಂತಹ ನಾವು ಎದುರಾಗಿ ನೋಡುತ್ತಾ ಇರುವಂತಹ ಎಲ್ಲ ವಿಧವಾದ ಪರಿಸ್ಥಿತಿಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಮಾರ್ಪಡಿಸುವವರಾಗಿದ್ದಾರೆ. ನಾವು ಇವತ್ತು ಅನೇಕ ಒಂದು ಕೊರತೆಯ ಮಾರ್ಗದಲ್ಲಿ ಇವತ್ತು ನಾವೇನ್ ಮಾಡುವವರಾಗಿದ್ದೇವೆ, ನಡೆದುಕೊಂಡು ಹೋಗುವವರಾಗಿದ್ದೇವೆ. ಆ ಕೊರತೆಗಳೆಲ್ಲ ಹೊರಟು ಹೋಗ್ಬೇಕಂದ್ರೆ ನೀವು ದೇವರ ಸಮ್ಮುಖದಲ್ಲಿ ಭಯಭಕ್ತಿಯಿಂದ ನಾವು ಇವತ್ತೇನ್ ಮಾಡಬೇಕು, ನಡೆದುಕೊಂಡು ಹೋಗಬೇಕು. ಆತನಿಗೆ ಭಯಪಡಬೇಕು. ಆತನ ಒಂದು ವಚನಗಳನ್ನು ಅನುದಿನವೂ ನಾವು ಧ್ಯಾನಿಸಬೇಕು. ಆತನು ನಮ್ಮ ಮೇಲೆ ಕಣ್ಣಿಟ್ಟು ನಮ್ಮನ್ನು ನೋಡ್ತಾನೆ ಅನ್ನುವಂತಹ ಒಂದು ಭಯಭಕ್ತಿ ನಮ್ಮಲ್ಲಿ ಇರಬೇಕು. ಆಗ ನಮ್ಮ ಜೀವಿತದಲ್ಲಿ ಇರುವಂತಹ ಒಂದೊಂದು ಕೊರತೆಗಳು, ಒಂದೊಂದು ಅಗತ್ಯಗಳು ಅವೇನಾಗುವಂತದ್ದಾಗಿದೆ, ತಾವಾಗಿಯೇ ಮಾರ್ಪಡುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಇರುವಂತಹ ಕೊರತೆಗಳನ್ನ ಮಾರ್ಪಡಿಸುವುದಕ್ಕೆ, ನಮ್ಮ ಜೀವಿತದಲ್ಲಿರುವಂತಹ ಅಗತ್ಯಗಳನ್ನ ನೀಗಿಸುವುದಕ್ಕೆ ಇವತ್ತು ಯಾರಿಂದ ಸಾಧ್ಯ? ಕರ್ತನಿಂದ ಸಾಧ್ಯ, ದೇವರಿಂದ ಸಾಧ್ಯ. ದೇವರೇ, ನನ್ನ ಜೀವಿತದಲ್ಲಿ ಕೊರತೆಗಳು ಹೋರಾಡಿಕೊಂಡಿವೆ ಸ್ವಾಮಿ. ದೇವರೇ, ನನ್ನ ಜೀವಿತದಲ್ಲಿ ಅಗತ್ಯಗಳು ಎದುರಾಗಿವೆ. ದೇವರೇ, ನೀನ್ ಪೂರೈಸು. ಕರ್ತನೆ, ಅದನ್ನ ನಿನ್ ಸಹಾಯವನ್ನ ಮಾಡು, ನನಗೆ ನೀನು ಒದಗಿಸಿಕೊಡು ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ನಮ್ಮ ಅಗತ್ಯಗಳನ್ನ, ಕೊರತೆಗಳನ್ನ ನೀಗಿಸಿ ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವ ಎಲ್ಲ ಕೊರತೆಗಳನ್ನ ನೀನ್ ನೀಗಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.